ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ನಿಮ್ಮೆಲ್ರಿಗೂ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ 2026 ಹೊಸ ವರ್ಷ ನಿಮ್ಮೆಲ್ಲರ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ, ಹೊಸ ಹರುಷ, ಚೈತನ್ಯ, ಉತ್ಸಾಹ ಉಂಟು ಮಾಡಲಿ. ಹಾಗೆ ಭಗವಂತ ನಿಮ್ಮೆಲ್ಲರಿಗೆ ಒಳ್ಳೆಯ ಆಯಸ್ಸು, ಆರೋಗ್ಯ, ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರ ಕನಸುಗಳು ನನಸಾಗಲಿ ಎಂದು ಶುಭವನ್ನು ಹಾರೈಸುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಈ ವಿಡಿಯೋದ ಇವತ್ತಿನ ಈ ಒಂದು ವಿಡಿಯೋ ಸ್ಪೆಷಲ್ ವಿಡಿಯೋ ಆಗಿರುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ಒಂದು ವಿಡಿಯೋ ಬಂದು ಒಂದು ಪುಸ್ತಕದ ಬಗ್ಗೆ ಆಗಿರುತ್ತೆ. ಈ ಒಂದು ಪುಸ್ತಕವನ್ನು ಶರತ್ MS ಅವರು ರಚನೆ ಮಾಡಿರುವಂಥದ್ದು. ಸೀನಿಯರ್ ಜರ್ನಲಿಸ್ಟ್, ಖ್ಯಾತ ಹಣಕಾಸು ಬರಹಗಾರರು, ಒಂದು ಸಂಸ್ಥೆಯ ಮುಖ್ಯಸ್ಥರು ಕೂಡ ಆಗಿದ್ದಾರೆ. ಈ ಒಂದು ಪುಸ್ತಕದ ಟೈಟಲ್ ಬಂದು ಮಿಡಲ್ ಕ್ಲಾಸ್ ಟು ರಿಚ್ ಅಂತೇಳಿ. ಮಧ್ಯಮ ವರ್ಗದ ಜನರು ಹೇಗೆ ಶ್ರೀಮಂತರಾಗಬೇಕು, ಯಾಕೆ ಶ್ರೀಮಂತರಾಗ್ತಾ ಇಲ್ಲ ಅವರು ಮಾಡ್ತಿರೋವಂಥ ಫೈನಾನ್ಷಿಯಲ್ ಮಿಸ್ಟೇಕ್ಸ್ಗಳೇನು, ಇದೆಲ್ಲದ್ರ ಬಗ್ಗೆ ಹಂತವಾಗಿ ವಿವರಣೆ ಕೊಟ್ಟಿದ್ದಾರೆ. ನಾನು ಈ ಒಂದು ವಿಡಿಯೋದಲ್ಲಿ ಅವರ ಒಂದು ಸಂದರ್ಶನ ನೋಡಿದಾಗ ಕೆಲವೊಂದು ಪಾಯಿಂಟ್ಸ್ಗಳನ್ನ ನೋಟ್ ಮಾಡಿಕೊಂಡು ಆ ಒಂದು ಪಾಯಿಂಟ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಬೇಕು ಅಂತೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಳ್ಳೆ ಇನ್ಫಾರ್ಮೇಟಿಕ್ ವಿಷಯ ಆಗಿದೆ, ನಿಮಗೆಲ್ಲರಿಗೂ ಯೂಸ್ಫುಲ್ ಇನ್ಫಾರ್ಮೇಷನ್ನು. ಹಾಗೆ ಈ ಪುಸ್ತಕ ಕರ್ನಾಟಕ ರಾಜ್ಯದ ಎಲ್ಲ ಮಳಿಗೆಗಳಲ್ಲೂ ಲಭ್ಯ ಇದೆ. ಪುಸ್ತಕವನ್ನು ಬೈ ಮಾಡಿ ಓದಿ ಅದರಲ್ಲಿರೋ ಅಂಶಗಳನ್ನೆಲ್ಲ ಅಳವಡಿಸ್ಕೊಂಡು ಇಂಪ್ಲಿಮೆಂಟ್ ಮಾಡಿಕೊಂಡು ಒಂದು ಒಳ್ಳೆ ರಿಸಲ್ಟನ್ನು ತಗೊಳ್ಳಿ ಅಂತ ಹೇಳ್ತಾ, ಪುಸ್ತಕ ಓದೋ ಹವ್ಯಾಸವನ್ನು ರೂಢಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಶರತ್ MS ಅವರು ಒಂದು ಆರ್ಥಿಕ ಶಿಸ್ತನ್ನು ನಾವು ಅಳವಡಿಸ್ಕೊಂಡು ಯಾವ ರೀತಿ ಒಂದು ಸಿರಿವಂತರಾಗ್ಬೋದು, ಶ್ರೀಮಂತರಾಗ್ಬೋದು, ಹಣವನ್ನು ಗಳಿಸ್ಬೋದು ಅನ್ನೋದನ್ನು ಈ ಪುಸ್ತಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನಮ್ಮ ಕನ್ನಡಿಗರಲ್ಲಿ ಹಣಕಾಸಿನ ಸಾಕ್ಷರತೆಯನ್ನು ಮೂಡಿಸ್ಬೇಕು ಅಂತೇಳಿ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಪುಸ್ತಕವನ್ನು ರಚನೆ ಮಾಡಿದ್ದಾರೆ. ನಾನು ಕೂಡ ಈ ಪುಸ್ತಕ ಓದಿಲ್ಲ, ಬರೀ ವಿಡಿಯೋ ಮಾತ್ರ ನೋಡಿದ್ದು. ನೋಡಿದ್ಮೇಲೆ ನನಗೂ ಅನ್ನಿಸ್ತಾ ಇದೆ ಈ ಪುಸ್ತಕ ಬೈ ಮಾಡಿ ನಾನು ಕೂಡ ಓದಬೇಕು. ಯಾಕಂದರೆ ನಾವೆಲ್ಲ ಮಿಡಲ್ ಕ್ಲಾಸ್ ಪೀಪಲ್ಲು, ನಮಗೆ ಹಣಕಾಸಿನ ಅವಶ್ಯಕತೆ ತುಂಬ ಇರುತ್ತೆ. ನಾವು ಒಂದು ಹಂತಕ್ಕಾದರೂ ಒಂದು ಹಣಕಾಸಿನ ಪರಿಸ್ಥಿತಿನ ಸುಧಾರಿಸ್ಕೊಳ್ಬೇಕು, ಸಿರಿವಂತರಾಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಹಾಗಾಗಿ ಈ ಪುಸ್ತಕವನ್ನು ಎಲ್ಲರೂ ಬೈ ಮಾಡಿ ಓದಿ ಅಲ್ಲಿರೋ ಅಂಶಗಳನ್ನೆಲ್ಲ ಅಳವಡಿಸ್ಕೊಂಡು ನೀವು ಕೂಡ ಎಲ್ಲರೂ ಸಿರಿವಂತರಾಗಿ ಅಂತ ಹೇಳಿ ಹಾರೈಸ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಮೊದಲನೇದಾಗಿ ಅವರೇನು ಹೇಳ್ತಾರೆ ಅಂತ ಅಂದರೆ, ನೋಡಿ, ಸಂಬಳದ ಆದಾಯ ಮಾತ್ರ ನಿಮ್ಮದು, ಈ ಸಂಬಳದ ಆದಾಯದಿಂದ ನೀವು ಶ್ರೀಮಂತರಾಗ್ಬೋದಾ? ನೋ, ಆಗೋಕ್ಕಾಗಲ್ಲ. ಬರೀ ಸಂಬಳದ ಒಂದು ಆದಾಯದಿಂದ ನಾವು ಶ್ರೀಮಂತರಾಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದರೆ ನೋಡಿ, ಜಗತ್ತಿನ ಫೇಮಸ್ ಶ್ರೀಮಂತರ ಪಟ್ಟಿಯಲ್ಲಿರ್ತಕ್ಕಂಥ ಅಗ್ರಮಾನ್ಯ ಶ್ರೀಮಂತರ ಪಟ್ಟಿಯಲ್ಲಿರ್ತಕ್ಕಂಥ ಬಿಲ್ ಗೇಟ್ಸ್ ಅವರು ಒಂದು ಮಾತು ಹೇಳ್ತಾರೆ. ಏನಂತ ಅಂದರೆ, ಬಡವರಾಗಿ ಹುಟ್ಟೋದು ತಪ್ಪಲ್ಲ, ಬಡವರಾಗಿ ಸಾಯೋದು ತಪ್ಪು. ಈ ವರ್ಡ್ಸು ನಿಮಗೆಲ್ಲ ಗೊತ್ತಿರುತ್ತೆ, ಕೇಳಿರ್ತೀರ. ಏನಂತ ಹೇಳಿದ್ದಾರೆ? ಬಡವರಾಗಿ ಹುಟ್ಟೋದು ತಪ್ಪಲ್ಲ, ಆದರೆ ಬಡವನಾಗಿ ಸಾಯೋದು ತಪ್ಪು. ನಿಜ ಅಲ್ವಾ ಸ್ನೇಹಿತರೆ? ನೋಡಿ, ಈಗ ನಮ್ಮ ಆರ್ಥಿಕ ಪರಿಸ್ಥಿತಿ ನಮಗೆ ಹುಟ್ಟಿನಿಂದಲೇ ಅದು ಗೊತ್ತಿರೋದಿಲ್ಲ. ನಮ್ಮ ಆರ್ಥಿಕ ಸ್ಥಿತಿ ಹೇಗಿರುತ್ತೆ ಅಂತ ನಮ್ಮ ಹುಟ್ಟೋದಕ್ಕಿಂತ ಹುಟ್ಟಿನಿಂದಲೇ ನಮಗೆ ಗೊತ್ತಿರೋದಿಲ್ಲ. ಯಾಕಂದರೆ ಕೆಲವರು ಕೆಳವರ್ಗದಲ್ಲಿ ಹುಟ್ಬೋದು, ಮಧ್ಯಮ ವರ್ಗದಲ್ಲಿ ಹುಟ್ಬೋದು, ಅಥವಾ ಶ್ರೀಮಂತರ ಮನೆಯಲ್ಲಿ ಹುಟ್ಬೋದು. ಹಾಗಾಗಿ ಹುಟ್ಟುವಿಕೆಯಲ್ಲಿ ಈ ಒಂದು ನಮ್ಮ ಆರ್ಥಿಕ ಸ್ಥಿತಿ ಡಿಪೆಂಡ್ ಆಗಿರೋದಿಲ್ಲ. ಒಂದು ವೇಳೆ ನಾವು ಬಡವರ್ಗ ಜನಾಂಗದಲ್ಲಿ ಹುಟ್ಟಿದರೆ ನಮ್ಮ ಒಂದು ಆರ್ಥಿಕ ಸ್ಥಿತಿಯನ್ನು ನಾವು ಸುಧಾರಿಸ್ಕೊಳ್ಳೇಬೇಕಾಗುತ್ತೆ. ಅದಕ್ಕೆ ಆದಂಥ ಕೆಲವೊಂದು ಮಾರ್ಗಗಳನ್ನ ಕಂಡುಕೊಳ್ಬೇಕಾಗುತ್ತೆ. ನಮ್ಮ ಆರ್ಥಿಕ ಸ್ಥಿತಿಯನ್ನು ನಾವು ಸುಧಾರಿಸ್ಕೊಂಡಿಲ್ಲ, ಮಾರ್ಗಗಳನ್ನ ಕಂಡುಕೊಳ್ಳಿಲ್ಲ ಅಂತಂದರೆ ಅದು ನಮ್ಮದೇ ತಪ್ಪಾಗುತ್ತೆ. ಇದೇ ಮಾತನ್ನು ಬಿಲ್ ಗೇಟ್ಸ್ ಅವರು ಹೇಳಿರೋದು. ಬಡವರಾಗಿ ಹುಟ್ಟೋದು ನಾವು ತಪ್ಪಲ್ಲ, ಆದರೆ ಬಡತನದಲ್ಲೇ ಸಾಯೋದು ತಪ್ಪು. ಆ ಹುಟ್ಟು ಸಾವಿನ ನಡುವೆ ನಾವೇನು ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಅಲ್ಲಿ ನಮಗೆ ಆ ಒಂದು ಹಣಕಾಸಿನ ಸ್ಥಿತಿ ದುರ್ಬಲ ಆದಾಗ ಅದನ್ನು ನಾವು ಹೇಗೆ ಸಬಲ ಮಾಡ್ಕೊಳ್ಬೇಕು, ಹೇಗೆ ಪ್ರಬಲ ಮಾಡ್ಕೊಳ್ಬೇಕು ಅನ್ನೋದು ಕೆಲವೊಂದು ಮಾರ್ಗಗಳನ್ನ ಕಂಡುಕೊಂಡು ನಾವು ಆ ಸರಿಯಾದ ರೀತಿಯಲ್ಲಿ ಆ ಒಂದು ಶಿಕ್ಷಣವನ್ನು ಪಡ್ಕೊಂಡು ನಾವು ಅಳವಡಿಸ್ಕೊಂಡು ಮಾಡಿದ್ದೇ ಆದರೆ ನಾವು ಕೂಡ ಸಿರಿವಂತರಾಗ್ಬೋದು ಅಂತ ಅವರ ಒಂದು ಈ ಮಾತಿನ ಒಂದು ಸಾರಾಂಶ. ಕರೆಕ್ಟ್ ಅಲ್ವಾ? ಹಾಗೆ ನೋಡಿ, ಈಗ ನಾವು ಎಕ್ಸಾಂಪಲ್ ಫಾರ್ಮರ್ಸು, ರೈತರು, ನಾವು ಕೂಡ ರೈತಾಪಿ ಜನಾಂಗ. ನಾವು ಈಗ ನಮ್ಮದು ಒಂದು 3 ಎಕರೆ ಜಮೀನು ಅಂತ ಅಂದರೆ ಅದರಲ್ಲಿ ನಾವು ಒಂದೇ ಥರ ಬೆಳೆ ಬೆಳೆಯೋದಿಲ್ಲ.
ಕ್ರಾ ಮಿಕ್ಸೆಡ್ ಕ್ರಾಪಿಂಗ್ ಅಂತ ಮಾಡಬೇಕು. ಅಂದರೆ ಮಿಶ್ರ ಬೆಳೆ. ಈಗ ನಮ್ಮಲ್ಲಿ ನೋಡಿ, ಕಬ್ಬಿದೆ, ಅಡಿಕೆ ಇದೆ, ಬಾಳೆ ಇದೆ, ತೆಂಗಿದೆ, ಶುಂಠಿ ಇದೆ. ಈ ರೀತಿ ಎಲ್ಲ ಬೆಳೆಗಳನ್ನೂ ಮಿಕ್ಸ್ ಮಾಡ್ಕೊಂಡು ನಾವು ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಕಬ್ಬು ಹಾಕ್ಕೊಂಡಿದ್ದೀವಿ, ಸ್ವಲ್ಪ ಅಡಿಕೆ ಇದೆ, ಸ್ವಲ್ಪ ತೆಂಗಿದೆ, ಅಡಿಕೆ ಒಳಗೆ ಸ್ವಲ್ಪ ಬಾಳೆ ಇದೆ. ಈಗ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಫಾರ್ಮರ್ಸರಿಗೆ ಅವರಿಗೆ ಯಾವುದೇ ಥರ ಸಮಸ್ಯೆ ಆಗೋಲ್ಲ. ಈಗ ಒಂದೇ ಥರ ಬೆಳೆ ಮಾಡ್ತೀವಿ ಅಂತ ಅಂದರೆ, ಈಗ ನೋಡಿರ್ಬೋದು, ಕೆಲವೊಂದು ಬೆಳೆಗಳು ನಷ್ಟ ಆಗುತ್ತೆ ಮತ್ತು ಬೆಲೆ ಏರುಪೇರು ಆಗ್ತಾ ಇರುತ್ತೆ. ಆ ಒಂದು ಬೆಲೆ ಕುಂಠಿತ ಆದಾಗ ರೈತರಿಗೆ ನಷ್ಟ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಆಲ್ಟರ್ನೇಟಿವ್ ಆಗಿ ಬೇರೆ ಮಿಕ್ಸೆಡ್ ಕ್ರಾಪಿಂಗ್ ಮಾಡೋದ್ರಿಂದ ನಮಗೆ ಇವತ್ತು ಈ ನೋಡಿ, ಒಂದು ಶುಂಠಿ ಬೆಳೆಯಲ್ಲಿ ನಮಗೇನಾರ ಬೆಲೆ ಕಡಿಮೆ ಆಯಿತು, ರೋಗ ಬಂದು ಬೆಳೆ ನಾಶ ಆಯಿತು ಅಂತ ಅಂದರೆ, ಲಾಸ್ ಆಯಿತು ಅಂತ ಅಂದರೆ, ನೆಕ್ಸ್ಟ್ ನಮಗೆ ಕಬ್ಬಿನ ಬೆಳೆಯಲ್ಲಿ ಒಂದು ಒಳ್ಳೆಯ ಆದಾಯ ನೋಡ್ಬೋದು. ಅದು ಬೆಲೆ ಚೆನ್ನಾಗಿತ್ತು, ಕಬ್ಬು ಚೆನ್ನಾಗಿತ್ತು, ಬೆಳೆ ಚೆನ್ನಾಗಿತ್ತು ಅಂದರೆ ನಮಗೆ ಅದರಲ್ಲಿ ಒಂದು ಆದಾಯ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದರಲ್ಲಿ ಲಾಸ್ ಆದರೆ ಒಂದರಲ್ಲಿ ಎತ್ಕೊಬೋದು ಲಾಭನ. ಹಾಗೆ ನಾವು ಒಂದು ಸ್ಮಾರ್ಟ್ನೆಸ್ ಆಗಿ ವರ್ಕ್ ಮಾಡಬೇಕು. ಇದು ಎಕ್ಸಾಂಪಲ್ ನಾನು ರೈತರು ಕೊಟ್ಟೆ. ಹಾಗೆ ಈಗ ನಾವು ಒಂದು ಕಡೆ ಕೆಲಸ ಮಾಡ್ತೀವಿ ಅಂತಂದರೆ ನಾವು ಕೂಡ ಸೋರ್ಸ್ ಆಫ್ ಇನ್ಕಮ್ನ ಜನ್ರೇಟ್ ಮಾಡ್ಕೊಬೇಕು. ಈಗ ನಾವು ಒಂದು ಕಂಪ್ನಿ ಕೆಲಸಕ್ಕೆ ಹೋಗ್ತೀವಿ ಅಂದರೆ ಒಂದು ಫಿಕ್ಸೆಡ್ ಸ್ಯಾಲ್ರಿ ಅಂತ ಇರುತ್ತೆ. ಆ ಸ್ಯಾಲ್ರಿನ ತೊಗೊಂಡು ನಮ್ಮ ಖರ್ಚು ವೆಚ್ಚಗಳು ಏನಿದೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ನೆಕ್ಸ್ಟ್ ಸೇವಿಂಗ್ ಅನ್ನೋದೇ ಇಲ್ಲ. ಆ ಒಂದು ಸೇವಿಂಗ್ ಅನ್ನೋದು ಮಾಡಲಿಲ್ಲ ಅಂತಂದರೆ ಮುಂದಿನ ಜೀವನಕ್ಕೆ ಭಾಳ ಕಷ್ಟ ಆಗುತ್ತೆ. ನೆಕ್ಸ್ಟ್ ಆ ಒಂದು ನಾವೇನು ಸಂಪಾದನೆ ಮಾಡ್ತೀವೋ ಆ ಹಣದಲ್ಲಿ ಕೆಲವೊಂದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಮಾಡಬೇಕು. ಇದು ಯಾವುದು ಮಾಡಲಿಲ್ಲ ಅಂತ ಅಂದರೆ ನಮ್ಮಲ್ಲಿ ನಮ್ಮಲ್ಲಿ ಸೋರ್ಸು ಹೇಗೆ ಜನ್ರೇಟ್ ಆಗುತ್ತೆ, ಹೇಗೆ ಹೆಚ್ಚಾಗುತ್ತೆ, ನಾವು ದುಡಿದಿದ್ದು ಅಲ್ಲಿಂದ ಅಲ್ಲಿಗೆ ತಿಂಗಳ ಆ ಖರ್ಚು ವೆಚ್ಚಕ್ಕೆ ಅಲ್ಲಿಗೆ ಸರಿ ಮಾಡ್ಕೊತಾ ಹೋದರೆ ನಾವು ಹೇಗೆ ಶ್ರೀಮಂತರಾಗ್ಲಿಕ್ಕೆ ಸಾಧ್ಯ ಇದೆ, ಹೇಗೆ ಹಣ ಗಳಿಸ್ಲಿಕ್ಕಾಗುತ್ತೆ? ನಿಜ ಅಲ್ವಾ? ಯೋಚನೆ ಮಾಡಿ. ಹಾಗೆ ನೋಡಿ, ಇನ್ನೊಂದು ಎಕ್ಸಾಂಪಲ್, ಒಬ್ಬ ವಿರಾಟ್ ಕೊಹ್ಲಿ, ನಮಗೆಲ್ಲ ಗೊತ್ತಿದೆ, ಫೇಮಸ್ ಕ್ರಿಕೆಟರು ವಿರಾಟ್ ಕೊಹ್ಲಿ, ನಮ್ಮ ಇಂಡಿಯಾದವರು. ಅವರು ವಿರಾಟ್ ಕೊಹ್ಲಿ ಅಂದ ತಕ್ಷಣ ನಮಗೇನು ನೆನಪಾಗುತ್ತೆ? ಒಳ್ಳೆ ಕ್ರಿಕೆಟರು, ಬ್ಯಾಟ್ಸ್ಮನ್ ಅಂತ ನೆನಪಾಗುತ್ತೆ. ಆದರೆ ಅವರು ಬರೀ ಕ್ರಿಕೆಟ್ನಿಂದ ಮಾತ್ರ ಆದಾಯ ಗಳಿಸ್ತಾ ಇದ್ದಾರಾ? ನೀವೇ ಯೋಚನೆ ಮಾಡಿ. ಇಲ್ಲ ಅಲ್ಲ. ಅವರ ಆದಾಯ ಮೂಲಗಳು ಯಾವ ಥರ ಇದೆ ನೋಡಿ. ಒಬ್ಬ ಕ್ರಿಕೆಟರ್ ಆಗಿ ಅವರ ಆದಾಯ ಬರುತ್ತೆ. ಹಾಗೆ IPL ಅಂತ ಲೀಗ್ಗಳಲ್ಲಿ ಆದಾಯ ಇದೆ. ಹಾಗೆ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಅವರಿಗೆ ಆದಾಯ ಇದೆ. ಹಾಗೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಪೋಸ್ಟ್ ಮಾಡ್ತಾರೆ, ಅದರಲ್ಲೂ ಕೂಡ ಆದಾಯ ಇದೆ. ಹಾಗೆ ನಾನಾ ಥರ ಬಿಸ್ನೆಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಹೂಡಿಕೆ ಮಾಡಿದ್ದಾರೆ, ಅಲ್ಲೂ ಕೂಡ ಆದಾಯ ಮಾಡ್ತಾರೆ. ನೋಡಿ, ಇವರೆಲ್ಲ ರಿಚ್ ಪೀಪಲ್ಲು. ಇವರ ಸೋರ್ಸ್ ಆಫ್ ಇನ್ಕಮ್ಮು ಯಾವ್ಯಾವ ಮೂಲದಿಂದ ಬರ್ತಾ ಇದೆ ನೀವೇ ಯೋಚನೆ ಮಾಡಿ. ಆದರೆ ನಾವು ಮಧ್ಯಮ ವರ್ಗದ ಜನಾಂಗರು ಒಂದು ಕಡೆ ಕೆಲಸ ಮಾಡ್ತೀವಿ, ಅಲ್ಲಿ ಬರುವಂಥ ಸಂಬಳನ ತೊಗೊತೀವಿ, ನಮ್ಮ ಖರ್ಚು ವೆಚ್ಚಗಳನ್ನು ನಿಭಾಯಿಸ್ಕೊಳ್ತೀವಿ, ಜೀವನ ನಡೆಸ್ತಾ ಇದ್ದೀವಿ. ಹೀಗೆ ಆಗ್ತಾ ಹೋದರೆ ನಾವು ಹಣ ಗಳಿಸೋದಿಲ್ಲಿ, ಶ್ರೀಮಂತರಾಗೋದಿಲ್ಲಿ ಸಾಧ್ಯ ಇಲ್ಲ. ಇದನ್ನೇ ಅವರು ಶರತ್ MS ಅವರು ಈ ಒಂದು ಪುಸ್ತಕದಲ್ಲಿ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಈ ಅಂಶಗಳೆಲ್ಲ ಈ ಒಂದು ವಿಡಿಯೋದಲ್ಲಿ ಅವರು ತಿಳಿಸ್ಕೊಟ್ರು. ಸೊ ಅದನ್ನು ನಾನು ನಿಮ್ಮ ಹತ್ರ ತಿಳಿಸ್ತಾ ಇದ್ದೀನಿ ನೋಡಿ. ಹಾಗೆ ಇದರಲ್ಲಿ ಟೋಟಲ್ 23 ಚಾಪ್ಟರ್ ಇದ್ದಾವೆ. ಅದರಲ್ಲಿ ಕೆಲವೊಂದು ಅಂಶಗಳು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ನೋಡಿ. ನೆಕ್ಸ್ಟು ನೋಡಿ, ಅವರು ವಿರಾಟ್ ಕೊಹ್ಲಿ ಅನ್ನೋರು ಒಬ್ಬ ಬಿಸ್ನೆಸ್ಮೆನ್ ಆಗಿ, ಸ್ಕಿಲ್ ಮಾಸ್ಟರ್ ಆಗಿ, ಹಾಗೆ ಇನ್ವೆಸ್ಟರ್ ಆಗಿ ಕೂಡ ಅವರ ಆದಾಯವನ್ನು ಜಾಸ್ತಿ ಮಾಡ್ಕೊತಾ ಇದ್ದಾರೆ. ನೆಕ್ಸ್ಟು ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ, ಒಬ್ಬ ಮಧ್ಯಮ ವರ್ಗದ ಜನಾಂಗದ ವ್ಯಕ್ತಿಯೂ ಕೂಡ ಶ್ರೀಮಂತರಾಗ್ಬೋದು. ಅದಕ್ಕೆ ಆದಂಥ ಕೆಲವೊಂದು ಮಾರ್ಗಗಳಿದ್ದಾವೆ. ಆ ಮಾರ್ಗಗಳನ್ನ ನಾವು ಅನುಸರಿಸ್ಕೊಂಡು ಹೋದರೆ ನಾವು ಕೂಡ ಸಿರಿವಂತರಾಗ್ಬೋದು ಅನ್ನೋದು ಈ ಪುಸ್ತಕದಲ್ಲಿ ಒಂದು ವಿವರಣೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಚಾಪ್ಟರ್ ಇದೆ, ನಿದ್ದೆ ಮಾಡುವಾಗೂ ಕೂಡ ನಾವು ದುಡ್ಡು ಮಾಡೋದನ್ನು ಕಲಿಬೇಕಂತೆ ಸ್ನೇಹಿತರೆ. ನೋಡಿ, ನಿದ್ದೆ ಮಾಡುವಾಗಲೂ ಕೂಡ ನಾವು ದುಡ್ಡು ಮಾಡೋದನ್ನು ಕಲಿಬೇಕು. ನಾವಿಲ್ಲಿ ನಿದ್ದೆ ಮಾಡ್ತಿದ್ರು ಹಣ ನಮಗೋಸ್ಕರ ದುಡಿತಾ ಇರಬೇಕು. ಹೇಗೆ ನೋಡಿ, ಇನ್ಕಮಲ್ಲಿ, ಆದಾಯದಲ್ಲಿ ಆ್ಯಕ್ಟಿವ್ ಇನ್ಕಮ್, ಪ್ಯಾಸಿವ್ ಇನ್ಕಮ್ ಅಂತೇಳಿ ಬರುತ್ತೆ. ಆ್ಯಕ್ಟಿವ್ ಇನ್ಕಮ್ ಅಂತಂದರೆ ನಮ್ಮ ಪ್ರೆಸೆನ್ಸಿಂದ ಬರುವಂಥ ಒಂದು ಆದಾಯ. ಪ್ಯಾಸಿವ್ ಇನ್ಕಮ್ ಅಂತಂದರೆ ನಮ್ಮ ಪ್ರೆಸೆನ್ಸ್ ಇಲ್ದಲೇ ನಮಗೆ ಆದಾಯ ಸೃಷ್ಟಿಯಾಗುವಂಥ ಒಂದು ಮೂಲ. ಹೇಗೆ ನೋಡಿ, ಆ್ಯಕ್ಟಿವ್ ಇನ್ಕಮ್ ನೋಡಿ, ನಾವು ಒಂದು ಕಡೆ ಒಂದು ಕಂಪನಿ, ಒಂದು ಆಫೀಸು, ಒಂದು ಗಾರ್ಮೆಂಟ್, ಒಂದು ಫ್ಯಾಕ್ಟ್ರಿಲಿ ಕೆಲಸಕ್ಕೆ ಹೋಗ್ತೀವಿ ಅಂತಂದರೆ 8 ರಿಂದ 9 ತಾಸು ಕೆಲಸ ಮಾಡಬೇಕಾಗುತ್ತೆ. ಇನ್ ಟೈಮ್, ಔಟ್ ಟೈಮ್, ಪಂಚಿಂಗ್ ಕರೆಕ್ಟಾಗಿ ಮಾಡಿ ನಾವಲ್ಲಿ ಕೆಲಸ ಕರೆಕ್ಟಾಗಿ ಮಾಡಿದ್ರೇ ನಮಗೆ ಸಂಬಳ ಸಿಗೋವಂಥದ್ದು ಅಲ್ವಾ? ಇದನ್ನು ನಾವು ಆ್ಯಕ್ಟಿವ್ ಇನ್ಕಮ್ ಅಂತ ಹೇಳ್ತೀವಿ. ಇದು ಒಂದು ಆದಾಯ, ಇನ್ಕಮ್ ಸೋರ್ಸ್, ನಮ್ಮದು ಒಂದು ಆದಾಯದ ಮೂಲ. ಹಾಗೆಯೇ ಇದ್ರ ಜೊತೆಗೆ ಪ್ಯಾಸಿವ್ ಇನ್ಕಮ್ ಅನ್ನೋದು ಕೂಡ ನಾವು ಸೃಷ್ಟಿ ಮಾಡ್ಕೊಬೇಕು. ಪ್ಯಾಸಿವ್ ಇನ್ಕಮ್ ಅಂತ ಅಂದರೆ ಏನು, ಯಾವ ಥರ ನೋಡಿ, ನಾವೇನು ದುಡಿತಾ ಇದ್ದೀವಲ್ಲ, ನಾವೇನು ಸಂಪಾದನೆ ಮಾಡ್ತಾಯಿದ್ದೀವಲ್ಲ, ಅದರಲ್ಲಿ ಒಂದಷ್ಟು ಹಣವನ್ನು ಎತ್ತಿಡಬೇಕು. ಒಂದಷ್ಟು ಸೋರ್ಸ್ಗಳಿಗೆ ಅದನ್ನು ಹೂಡಿಕೆ ಮಾಡಬೇಕು. ಹೇಗೆ ಅಂದರೆ ನೋಡಿ, ಭೂಮಿ ಮೇಲೆ, ಲ್ಯಾಂಡ್ ಮೇಲೆ ಹೂಡಿಕೆ ಮಾಡುವಂಥದ್ದು, ಚಿನ್ನದ ಮೇಲೆ ಮಾಡುವಂಥದ್ದು, RD ಮಾಡುವಂಥದ್ದು, FD ಮಾಡುವಂಥದ್ದು,
ಮ್ಯೂಚುವಲ್ ಫಂಡ್ ಮಾಡೋವಂಥದ್ದು, ಶೇರ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡೋವಂಥದ್ದು, ಈ ಥರ ಕೆಲವೊಂದು ಸೋರ್ಸ್ಗಳ ಮೇಲೆ, ಮೂಲಗಳ ಮೇಲೆ ನಾವು ಈ ಹಣವನ್ನು ಹೂಡಿಕೆ ಮಾಡಬೇಕು ನೋಡ್ಕೊಂಡು. ನೋಡಿ, ಇನ್ನೊಂದು ವಿಷಯ ಹೇಳ್ತೀನಿ. ಬಂಗಾರ, ಭೂಮಿ ಮತ್ತು ಬಂಗಾರ ಇವೆರಡು ನಮಗೆ ಭಾಳ ಮುಖ್ಯವಾದದ್ದು. ಇವೆರಡರ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಯಾವುದೇ ಕಾರಣಕ್ಕೂ ಮೋಸ ಆಗೋದಿಲ್ಲ, ಲಾಸ್ ಆಗೋದಿಲ್ಲ. ಯಾವತ್ತಿದ್ರೂ ನಮಗೆ ಅದು ಕೈ ಹಿಡಿತವೆ, ಲಾಭನೇ. ನೋಡಿ, ಲ್ಯಾಂಡ್ ಇವತ್ತಿನ ದಿವಸದಲ್ಲಿ ನೀವು ನೋಡ್ತಿರ್ಬೋದು, ಭೂಮಿ ಬೆಲೆ ದಿನ ದಿನ ಏರ್ತಾ ಹೋಗ್ತಾ ಇದೆ. ಪ್ರತಿ ವರ್ಷ ನಿಮಗೆ ಹೆಚ್ಚಿನ ಆದಾಯವನ್ನು ತಂದು ಕೊಡುತ್ತೆ ಭೂಮಿ, ಬಂಗಾರ. ಭೂತಾಯಿ ಯಾವುದೇ ಕಾರಣಕ್ಕೂ ಯಾರಿಗೂ ಮೋಸ ಮಾಡೋದಿಲ್ಲ. ನೀವು ಒಂದು ಒಳ್ಳೆ ಕಡೆ ಒಂದು ಒಳ್ಳೆ ಜಾಗನ ಪರ್ಚೇಸ್ ಮಾಡಿ ಅದ್ರ ಮೇಲೆ ಹಣ ಹಾಕಿ ಹೂಡಿಕೆ ಮಾಡಿ ಎತ್ತಿಟ್ರೆ ಅದು ನಿಮಗೆ ವರ್ಷ ವರ್ಷ ಹೋಗ್ತಾ ಹೋಗ್ತಾ 2 ಪಟ್ಟು 3 ಪಟ್ಟು ಆದಾಯ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಬಂಗಾರನೂ ಕೂಡ ಅಷ್ಟೇ, ಯಾವತ್ತೂ ಅದರ ಬೆಲೆ ಕುಸಿತ ಆಗೋದಿಲ್ಲ, ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇವೆರಡರ ಮೇಲೆ ಇನ್ವೆಸ್ಟ್ ಮಾಡೋದು ಭಾಳ ಉಪಯೋಗ. ಅದೇ ರೀತಿಯಾಗಿ FD, RD, ಶೇರ್ ಮಾರ್ಕೆಟ್ ಇದೆಲ್ಲ ನೋಡಿಕೊಂಡು ನಾವು ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ನಮ್ಮ ಪ್ಯಾಸಿವ್ ಇನ್ಕಮ್ ಅಂತ ಹೇಳ್ತೀವಿ ನಾವು. ಇದರಲ್ಲೆಲ್ಲ ನಮ್ಮ ಪ್ರೆಸೆನ್ಸ್ ಇಲ್ಲ. ನಾವೊಂದು ಹಣವನ್ನು ಅಲ್ಲಿ ಇನ್ವೆಸ್ಟ್ ಮಾಡಿ ಬಿಟ್ಟಿರ್ತೀವಿ, ಅದು ನಮಗೋಸ್ಕರ ದುಡಿತಾ ಇರುತ್ತೆ. ಹಣವೇ ದುಡ್ಡೇ ನಮಗೋಸ್ಕರ ದುಡ್ಡನ್ನು ದುಡಿತಾ ಇರುತ್ತೆ. ಈ ಥರ ಒಂದು ಸೋರ್ಸ್ ಆಫ್ ಇನ್ಕಮ್ನ ನಾವು ಜನ್ರೇಟ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ, ಇನ್ನೊಂದು ಚಾಪ್ಟ್ರಲ್ಲಿ ಹೇಳಿದ್ದಾರೆ, ನಾವು ಕಷ್ಟಪಟ್ಟು ದುಡಿತೀವಿ, ಆದರೂ ನಮ್ಮ ಕೈಯಲ್ಲಿ ದುಡ್ಡು ಉಳಿತಾ ಇಲ್ಲ, ಮಂತ್ ಎಂಡ್ ಆದರೆ ಖಾಲಿ ಕೈ ಆಗ್ತಿದೆ ಅಂತ ತುಂಬ ಜನದ್ದು ಸಮಸ್ಯೆ. ಏನಕ್ಕೆ? ನೋಡಿ, ನಾವು ಸೇವಿಂಗ್ಸ್ ಅನ್ನೋದು ಭಾಳ ಪ್ರಮುಖ ನಮ್ಮ ಜೀವನದಲ್ಲಿ. ನಾವು ಅದನ್ನು ರೂಢಿಸ್ಕೊಳ್ಬೇಕು, ಅದನ್ನು ಮಾಡಲೇಬೇಕು. ಚಿಕ್ಕ ಚಿಕ್ಕ ಮೊತ್ತದಿಂದನೇ ದೊಡ್ಡ ಮೊತ್ತ ಆಗಲಿಕ್ಕೆ ಸಾಧ್ಯ. ನೋಡಿ, ಇವತ್ತು 1 ರೂಪಾಯಿನೂ ಕೂಡ ಮುಖ್ಯನೇ, 2 ರೂಪಾಯಿನೂ ಕೂಡ ಮುಖ್ಯ, 10 ರೂಪಾಯಿನೂ ಮುಖ್ಯ, 20, 50, 100 ರೂಪಾಯಿ ಕೂಡ ಮುಖ್ಯ. ನಾವೇನು ಮಾಡ್ತೀವಿ? ಬರೀ 1 ರೂಪಾಯಿನ, ಬರೀ 5 ರೂಪಾಯಿನ, 10 ರೂಪಾಯಿನ ಅಂತೇಳಿ ಅಸಡ್ಡೆ ಮಾಡ್ತೀವಿ. ಅದನ್ನು ಫಸ್ಟು ನಾವು ಸ್ಟಾಪ್ ಮಾಡಬೇಕು ಸ್ನೇಹಿತರೆ. ನೋಡಿ, 1 ರೂಪಾಯಿ ಆದರೂ ಕೂಡ ಅಷ್ಟೇ, 5 ರೂಪಾಯಿ ಆದರೂ ಕೂಡ ಅಷ್ಟೇ, 10 ರೂಪಾಯಿ ಅದಕ್ಕೆ ಆದಂಥ ಮೌಲ್ಯ ಇರುತ್ತೆ, ಬೆಲೆ ಇರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಒಂದು ಸಣ್ಣ ಸಣ್ಣ ಹಣವನ್ನು ಎತ್ತಿಟ್ರೇ ಸಣ್ಣ ಹಣದಿಂದ ದೊಡ್ಡ ಮೊತ್ತ ಆಗಲಿಕ್ಕೆ ಸಾಧ್ಯ. ಇವತ್ತು ಆ 1 ರೂಪಾಯಿ ಇಲ್ದಲೇ 1000 ರೂಪಾಯಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಲಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ, ಕೋಟಿ ಆಗಕ್ಕೆ ಸಾಧ್ಯ ಇಲ್ಲ. 1 ರೂಪಾಯಿ ಇಲ್ಲ ಅಂತ ಅಂದರೆ ನಿಮಗೆ 1000 ಲಕ್ಷ ಕೋಟಿ ಎಲ್ಲಿಂದ ಆಗುತ್ತೆ? ಆ ಒಂದು ಹಣ ಅಲ್ಲಿಂದ 1ರಿಂದನೇ ಸ್ಟಾರ್ಟ್ ಆಗಬೇಕೆಲ್ಲ. ಅಲ್ಲಿಂದ ಸ್ಟಾರ್ಟಾಗಿ ದೊಡ್ಡ ಒಂದು ಹಣ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಚಿಕ್ಕ ಚಿಕ್ಕ ಹಣ ಆದರೂ ಕೂಡ ಅಸಡ್ಡೆ ಮಾಡಿಬಿಡಿ, ಅದನ್ನು ಎತ್ತಿಡಿ, ಸೇವ್ ಮಾಡಿ, ದೊಡ್ಡ ಮೊತ್ತವನ್ನು ಗಳಿಸಿ. ಓಕೆ. ನೋಡಿ, ಒಂದು ವಿಚಾರ ಹೇಳ್ತೀನಿ. ನಮ್ಮಲ್ಲಿ ಆದಂಥ ಒಂದು ಇನ್ಸಿಡೆಂಟು, ಇಲ್ಲೇ ನಮ್ಮ ಊರಿನಲ್ಲೇ, ನಮ್ಮ ಒಂದು ಪಕ್ಕದ ಮನೆಯವರೇ. ಅವ್ರೇನು ಮಾಡಿದ್ರು, ಅವ್ರ ತಂದೆ ತಾಯಿ ಇಬ್ಬರು ಕೂಡ ದುಡಿತಾರೆ. ಇಲ್ಲ ಅಂದ್ರೂ ಅವರಿಗೆ 1 ಲಕ್ಷ ಸ್ಯಾಲ್ರಿ ಬರುತ್ತೆ ಇಬ್ಬರಿಂದನೂ ಕೂಡ. ಮಕ್ಕಳು ಸೆಕೆಂಡ್ PU ಓದ್ತಾ ಇದ್ದಾನೆ, ಒಬ್ಬರು ಡಿಗ್ರಿ ಓದ್ತಾ ಇದ್ದಾನೆ. ಸೆಕೆಂಡ್ PU ಓದ್ತಿರೋ ಹುಡುಗ, ಚಿಕ್ಕ ಹುಡುಗ, ಅವನಿಗೆ ಒಂದು ಸಾಮಾನ್ಯವಾಗಿ ಎಲ್ಲ ಹುಡುಗರಿಗೂ ಆಸೆ ಇರುತ್ತೆ, ಬೈಕ್ ತೊಗೊಳ್ಬೇಕು, ಕಾರ್ ತೊಗೊಳ್ಬೇಕು, ಎಂಜಾಯ್ ಮಾಡಬೇಕು, ಈ ಥರ ಎಲ್ಲ ಇರುತ್ತೆ. ಹಾಗೆ ಅವನು ಕೂಡ ಆಸೆ ಪಟ್ಟಿದ್ದಾನೆ. ಸೆಕೆಂಡ್ ಇಯರ್ ಹುಡುಗ, ಫೇಲ್ ಆಗಿದೆ, ಮನೆಯಲ್ಲೇ ಇದ್ದಾನೆ. ಅವನು ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಹಾಗೆ ಮನೆಯಲ್ಲಿ ಆಸೆಪಟ್ಟು ಬೇರೆಯವ್ರನ್ನ ನೋಡಿ, ನಾನು ಕೂಡ ಬೈಕ್ ತೊಗೊಳ್ಬೇಕು, ನನಗೆ ಬೈಕ್ ಕೊಡಿಸಿ ಅಂತ ಮನೇಲಿ ಹಠ ಮಾಡಿದ್ದಾನೆ. ಎಷ್ಟು ಹೇಳಿದ್ರು ಕೇಳಿಲ್ಲ ತಂದೆ ತಾಯಿ ಮಾತುಗಳು. ಕೊನೆಗೆ ಅವ್ರ ತಾಯಿ ಮಗನ ಮೇಲಿನ ಪ್ರೀತಿಯಿಂದ ಮಗನಿಗೆ ಬೈಕ್ ಕೊಡಿಸಿದ್ದಾರೆ. ಆ ಬೈಕಿನ ವ್ಯಾಲ್ಯೂ ಬಂದು 3 ಲಕ್ಷ ಇದೆ. ಆದರೆ ಇವರು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ತಂದೆ ತಾಯಿಗಳು. ಮಕ್ಕಳಿಗೆ ಏನು ಗೊತ್ತಾಗಲ್ಲ. ಯಾಕೆ ಅಂತೇಳಿ ನೋಡಿ, ನಾವು 18ರಿಂದ 19 ವರ್ಷದವರೆಗೂ ಶಿಕ್ಷಣ ಮಾಡ್ತೀವಿ. ಎಜುಕೇಷನ್ ಅನ್ನೋದು ಇರುತ್ತೆ, ಪ್ರೈಮರಿ, ಪ್ರೌಢಾವಸ್ಥೆ, ಕಾಲೇಜ್ ಶಿಕ್ಷಣ ಎಲ್ಲ ಇರುತ್ತೆ. ಬಟ್ ಈ ಎಲ್ಲ ಹಂತದಲ್ಲೂ ಕೂಡ ನಮಗೆ ಮನಿ ಎಜುಕೇಷನ್, ಆರ್ಥಿಕ ಹಣಕಾಸನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಜುಕೇಷನ್ ಇಲ್ಲ, ಶಿಕ್ಷಣ ಇಲ್ಲ. ಎಲ್ಲಾದರೂ ಇದೆಯಾ? ಇಲ್ಲ. ಹಾಗಾಗಿ ಈ ಸಮಸ್ಯೆಯಿಂದಾಗಿ ತುಂಬ ಜನಗಳಲ್ಲಿ ಹಣಕಾಸಿನ ಸಮಸ್ಯೆ ಆಗ್ತಾ ಇರೋದು ಇದೇ ಕಾರಣಕ್ಕೆ. ಯಾಕಂದರೆ ಎಲ್ಲೂ ಕೂಡ ಲ್ಯಾಕ್ ಆಫ್ ನಾಲೆಡ್ಜ್, ಎಲ್ಲೂ ಕೂಡ ಎಜುಕೇಷನ್, ಆ ಒಂದು ಜ್ಞಾನ ಇಲ್ಲ. ಆದರೆ ಈ ಹುಡುಗನಿಗೆ ಆ ಒಂದು ಜ್ಞಾನದ, ಆ ಒಂದು ಹಣದ ಅರಿವಿನ ಗೊತ್ತಿಲ್ಲ. ಅವನಿಗೇನು, ನಾನು ಬೈಕ್ ತೊಗೊಳ್ಬೇಕು, ಎಂಜಾಯ್ ಮಾಡಬೇಕು, ಓಡಾಡಬೇಕು, ಇಷ್ಟೇ ಗೊತ್ತಿರೋದು. ಅವನು ಹೇಳ್ದ ಅಂಥೇಳಿ ಇವರು ಸರಿ ಅವನ ಆಸೆ ಈಡೇರಿಸ್ಬೇಕಲ್ಲ ಅಂಥೇಳಿ ಬೈಕನ್ನು ಕೊಡಿಸಿದ್ರು EMI ಮೇಲೆ. ಫಸ್ಟು ನಾವು ತಂದೆ ತಾಯಿಗಳು ಯೋಚನೆ ಮಾಡಬೇಕಲ್ಲ, ನಮ್ಮ ಸೋರ್ಸ್ ಆಫ್ ಇನ್ಕಮ್ ಎಷ್ಟಿದೆ, ನಮ್ಮ ಆದಾಯ ಎಷ್ಟಿದೆ, ಆ ಒಂದು ಬೈಕ್ನ ವ್ಯಾಲ್ಯೂ ಏನಿದೆ, ಎಷ್ಟು ಅಮೌಂಟ್ ಆಗುತ್ತೆ, ಅಷ್ಟನ್ನು ನಮ್ಮ ಕೈಯಲ್ಲಿ ತೀರಿಸಲಿಕ್ಕೆ ಆ ಒಂದು ಶಕ್ತಿ ಇದೆಯಾ, ಅಷ್ಟು ಹಣ ನಮ್ಮ ಹತ್ರ ಇದೆಯಾ, ಒಂದು ಪ್ರೀ ಪ್ಲ್ಯಾನ್ ಅನ್ನೋದು ಇರಬೇಕಲ್ವ. ಇದು ಯಾವುದನ್ನು ಮಾಡ್ದಲೇ ಮಗ ಕೇಳ್ದ ಅಂಥೇಳಿ ಆ ಥರ ಬಿದ್ದು ಸಾಲ ಮಾಡಿ ಬೈಕ್ ಕೊಡಿಸಿದ್ರು. ಕೆಲವೇ ದಿವಸಗಳಲ್ಲಿ ಅವ್ರ ಮನೆಯಲ್ಲಿ ಒಂದು ಸಮಸ್ಯೆ ಆಯಿತು, ಒಂದು ಹಾಸ್ಪಿಟಲೈಸೇಷನ್ ಸಮಸ್ಯೆ ಆಯಿತು.
ಒಬ್ಬರಿಗೆ ಆರೋಗ್ಯ ಸಮಸ್ಯೆ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಸುಮಾರು 5 ಲಕ್ಷ ಖರ್ಚಾಯಿತು ಒಂದೇ ಸಲ ಸಡನ್ನಾಗಿ ಅಚಾನಕ್ಕಾಗಿ. ಇವಾಗಿನ ಪರಿಸ್ಥಿತಿಗಳು ಗೊತ್ತಿರ್ಬೋದು, ಏನು ಬೇಕಾದರೂ ಯಾವಾಗ ಆರೋಗ್ಯದ ವಿಷಯದಲ್ಲಿ ಹಣಕಾಸಿನ ವಿಷಯದಲ್ಲಿ ಏನು ಬೇಕಾದರೂ ಸಮಸ್ಯೆ ಆಗ್ಬೋದು. ಆ ಒಂದು ಸಮಸ್ಯೆಯಲ್ಲಿ ಸಿಲುಕಿ ಅವರು 5 ಲಕ್ಷ ಖರ್ಚಾಗಿ ಕೊನೆಗೆ ಈ ಬೈಕ್ನ EMIನೂ ಕೂಡ ಕಟ್ಟಲಿಕ್ಕೆ ಸಮಸ್ಯೆ ಆಗಿಬಿಡ್ತು. ಫೈನಲಿ ಏನು ಮಾಡಿದ್ರು ಅಂದರೆ, ಇವಾಗ ಅವರಲ್ಲಿದ್ದಂಥ ಚಿನ್ನಗಳನ್ನ ಅಡ ಇಟ್ಟು ಬೈಕ್ನ ಸಾಲವನ್ನು ತೀರಿಸಿದ್ರು. ಇನ್ನೊಂದು ಒಂದು 3 ಲಕ್ಷ ಆಗಲಿ 5 ಲಕ್ಷ ಆಗಲಿ ತೊಗೊಳೋದು ನಾನು ತಪ್ಪು ಅಂತ ಹೇಳಲ್ಲ, ತಗೊಳ್ಳಿ. ಆದರೆ ನಿಮ್ಮಲ್ಲಿ ಆ ಶಕ್ತಿ ಇದೆಯಾ? ಅದರ ಒಂದು ಖರ್ಚನ್ನು ನಿಭಾಯಿಸೋ ಶಕ್ತಿ ನಿಮ್ಮಲ್ಲಿದೆಯಾ? ನಿಮ್ಮ ಒಂದು ಆದಾಯ ಅಷ್ಟಿದೆಯಾ? ನಿಮ್ಮ ಆದಾಯಕ್ಕಿಂತ ಮೀರಿ ನಿಮ್ಮ ಖರ್ಚಿದ್ದರೆ ಏನು ಪ್ರಯೋಜನ? ಹೇಗೆ ನೀವು ನಿಭಾಯಿಸ್ತೀರಾ? ಕಷ್ಟ ಆಗುತ್ತೆ, ಸಾಲ ಆಗುತ್ತೆ, ಸಾಲದ ಸುಳಿಲಿ ಸಿಲುಕ್ತೀರಾ. ಈ ಪ್ರೀ ಪ್ಲ್ಯಾನಿಂಗು ಯೋಚನೆಗಳು ಮಾಡ್ದಲೇ ಸುಮ್ಮನೆ ಮುಟ್ಟಾಳ್ತನ, ಮೂರ್ಖತನ ಮಾಡ್ತಿದ್ದೀವಿ ನಾವು. ಇದನ್ನೇ ಅವರು ಮಾಡಿದ್ದು. ಇವಾಗ ಚಿನ್ನ ಅಡ ಇಟ್ಟು ಬೈಕ್ನ ಸಾಲವನ್ನು ತೀರಿಸಿದ್ರು. ಇವಾಗ ಆ ಬೈಕ್ ಬಂದು 30 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ. ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಇದೆ, ಸರ್ವೀಸಿಂಗ್ ಕಾಸ್ಟ್ ಜಾಸ್ತಿ ಇದೆ. ಇವರು ಹಳ್ಳಿಲಿರೋವಂಥ ಹುಡುಗ, ಇವರು ಕೂಡ ತಂದೆ ತಾಯಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ, ಹಾಸ್ಪಿಟಲ್ ಸಮಸ್ಯೆ ಆಗಿದೆ, ಇಷ್ಟೆಲ್ಲ ಆಗಿದೆ. ಈ ಟೈಮಲ್ಲಿ ಇದೆಲ್ಲ ಬೇಕಿತ್ತಾ ಅಂತ ಇವಾಗ ಅನಿಸಿದೆ ಅವರಿಗೆ. ಇದನ್ನೆಲ್ಲ ನಾವು ಮೊದಲೇ ಪ್ರೀ ಪ್ಲ್ಯಾನ್ ಮಾಡಬೇಕಲ್ಲ. ತುಂಬ ಜನ ಫ್ಯಾಮಿಲಿಯಲ್ಲಿ ತಂದೆ ತಾಯಿಗಳು ಈ ಮಿಸ್ಟೇಕ್ನ ಮಾಡ್ತಾಯಿದ್ದಾರೆ. ದಯವಿಟ್ಟು ಆ ಮಿಸ್ಟೇಕ್ನ ಮಾಡಬೇಡಿ. ಮಕ್ಕಳು ಏನೇ ಕೇಳಿದ್ರು, ಏನೇ ಮಾಡಿದ್ರು ಅವ್ರ ಆಸೆಗಳನ್ನ ಈಡೇರಿಸ್ಬಿಡಿ ಅಂತ ನಾನು ಹೇಳಲ್ಲ. ಬಟ್ ನಿಮ್ಮ ಒಂದು ಶಕ್ತಿ, ನಿಮ್ಮ ಒಂದು ಆದಾಯದ ಮೂಲಗಳನ್ನ ತಿಳ್ಕೊಂಡು ನೀವು ಅದನ್ನು ಅವರಿಗೆ ವ್ಯವಸ್ಥೆನ ಮಾಡಿಕೊಡಿ ಸ್ನೇಹಿತರೆ. ಅವರಿಗೆ ಅರ್ಥ ಮಾಡಿಸಿ. ಅವರಿಗೆ ಗೊತ್ತಾಗಲ್ಲ, ಯಾಕಂದರೆ ನಾಲೆಡ್ಜ್ ಇಲ್ಲ, ಎಜುಕೇಷನ್ ಇಲ್ಲ. ಅದಕ್ಕೆ ಹೇಳೋದು, ಇಂಥ ಪುಸ್ತಕಗಳನ್ನ ಓದಬೇಕು. ಇಂಥ ಒಂದು ಆರ್ಥಿಕ ಪರಿಸ್ಥಿತಿಯ ಒಂದು ಶಿಸ್ತನ್ನು, ಜ್ಞಾನವನ್ನು ನಾವು ರೂಢಿಸ್ಕೊಳ್ಬೇಕು, ಅರಗಿಸ್ಕೊಳ್ಬೇಕು ಅಂತ ಹೇಳೋದು ಇದೇ ಕಾರಣಕ್ಕೆ ಈ ಥರ ಒಂದು ಸಮಸ್ಯೆ ಆಯಿತು. ಹಾಗೆ ಇನ್ನು ಕೆಲವರು ಏನು ಮಾಡ್ತಾರೆ, ಮದುವೆಯನ್ನು ಧಾಮ್ ಧೂಮ್ ಅಂತ ಭರ್ಜರಿಯಾಗಿ ಜೋರಾಗಿ ಮಾಡಬೇಕು. ಅದು ತಪ್ಪಲ್ಲ, ಅವರವರ ವೈಯಕ್ತಿಕ ನಿರ್ಧಾರ. ಈಗ ನಿಮ್ಮಲ್ಲಿ ಈಗ ನೋಡಿ, ಅಂಬಾನಿ ಮಗ ಮದುವೆ ಆಯಿತು, ಕೋಟಿ ಎಷ್ಟು ಕೋಟಿನೋ ಲೆಕ್ಕನೇ ಇಲ್ಲ, ಮಾಡಿದ್ರು. ಅವರು ಅಗರ್ಭ ಶ್ರೀಮಂತ, ಅವರಿಗೆ ಬೇಕಾದಷ್ಟು ಸೋರ್ಸ್ ಆಫ್ ಇನ್ಕಮ್ ಇದೆ. ಅವರು ಎಷ್ಟು ಕೋಟಿ ಬೇಕಾದ್ರೂ ಖರ್ಚು ಮಾಡಿ ಮದುವೆ ಮಾಡ್ತಾರೆ. ಹಾಗಂತ ನಾವು ಮಾಡೋಕ್ಕಾಗುತ್ತಾ? ನೀವು ಮಾಡೋಕ್ಕಾಗುತ್ತಾ? ಮಧ್ಯಮ ವರ್ಗದವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಶ್ರೀಮಂತರು ಓಕೆ ಮಾಡ್ಬೋದು, ನಮ್ಮಗಳಿಗೆ ಹೇಳ್ತಾ ಇದ್ದೀನಿ, ಮಾಡಲಿಕ್ಕಾಗತ್ತಾ? ಸಾಧ್ಯ ಇದೆಯಾ? ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ನಮ್ಮ ಮನೆಯಲ್ಲಿ ಏನಂದರೆ, ಅವ್ರ ಮಗನ ಮದುವೆ ಮಾಡಿದ್ರು, ಇವ್ರ ಮಗನ ಮದುವೆ ಇಷ್ಟು ಲಕ್ಷ ಖರ್ಚು ಮಾಡಿದ್ರು, ಅವ್ರು 5 ಲಕ್ಷ ಖರ್ಚು ಮಾಡಿದ್ರು, 10 ಲಕ್ಷ ಮಾಡೋದು, ನಾನು 20 ಲಕ್ಷ ಮಾಡ್ತೀನಿ. ಇದಕ್ಕೂ ಕೂಡ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದಕ್ಕೂ ಕೂಡ ಒಬ್ಬರು ನಮ್ಮ ಊರಿನಲ್ಲೇ ನೋಡಿ ಸ್ನೇಹಿತರೆ, ಅವರು ಒಬ್ಬಳೇ ತಂಗಿ, ಒಬ್ಬಳೇ ಮಗಳು ಅಂಥೇಳಿ, ತಂದೆ ಇಲ್ಲ, ತಾಯಿ, ಇಬ್ಬರು ಮಕ್ಕಳು. ಮದುವೆ ಮಾಡಬೇಕು ಅಂಥೇಳಿ ಹೆಣ್ಮಗಳನ್ನ ಅಂಥೇಳಿ ಒಂದು 15ರಿಂದ 20 ಲಕ್ಷ ಖರ್ಚು ಮಾಡಿ ಮದುವೆನ ಚೆನ್ನಾಗೇ ಮಾಡಿದ್ರು, ಜೋರಾಗೆ. ಆದರೆ ಅವರು ಕೂಡ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಬೆಂಗಳೂರಿನಲ್ಲಿ ಹುಡುಗರು ಕೆಲಸ ಮಾಡ್ತಾಯಿದ್ರು. ಅವ್ರ ತಾಯಿ ಬಂದು ಇಲ್ಲಿ ಊರಿನಲ್ಲಿ ಅವ್ರ ಅಜ್ಜಿ, ಅಮ್ಮ, ಮಗಳಿಬ್ಬರು ಇಲ್ಲಿ ಜಮೀನು ನೋಡಿಕೊಂಡು ಮನೆ ಹತ್ರ ಇದ್ದರು. ಅಲ್ಲಿ ಏನಾಯಿತು ನೋಡಿ, ಅವರು ಸ್ವಲ್ಪ ಹಣವನ್ನು ಸೇವಿಂಗ್ಸ್ ಮಾಡಿದರು, ಇನ್ನು ಸ್ವಲ್ಪ ಹಣವನ್ನು ಸಾಲ ಮಾಡಿ ಮದುವೆನ ಮಾಡಿದ್ರು ಚೆನ್ನಾಗಿನ. ಆದರೆ ಒಂದು 2ರಿಂದ 3 ವರ್ಷ ಇದ್ರೇನೋ, ಆದರೆ ಮದುವೆ ಆದಾಗ್ಲಿಂದನೂ ಆ ಒಂದು 2 ವರ್ಷ 3 ವರ್ಷದಲ್ಲೂ ಕೂಡ ಗಲಾಟೆ ಮನೆಯಲ್ಲಿ, ಗಂಡನಿಗೆ, ಹೆಂಡ್ತಿಗೆ, ಅತ್ತೆ ಸೊಸೆ. ನೋಡಿ, ಇದ್ರ ಬಗ್ಗೆ ವಿಡಿಯೋನೇ ಮಾಡಿದ್ದೆ ನಾನು. ಅತ್ತೆ ಸೊಸೆ ನಡುವೆ ಜಗಳಗಳು ಬರ್ತಾ ಇರೋದು ಕಾಮನ್ ಆಗಿಬಿಟ್ಟಿದೆ. ಅದಕ್ಕೆ ನಾನು ಕೆಲವೊಂದು ಬೆಸ್ಟ್ ಟಿಪ್ಸ್ಗಳನ್ನ ನಿಮಗೆ ವಿಡಿಯೋ ಮಾಡಿ ಪಾರ್ಟ್ 1 ಪಾರ್ಟ್ 2 ಮಾಡಿ ಹಾಕಿದ್ದೆ. ನೋಡಿಲ್ಲ ಅಂತಂದರೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ವಿಡಿಯೋನ ನೋಡಿ. ಹಾಗೆ ಮೇಲೆ ಐ ಕಾರ್ಡಲ್ಲಿ ಮೆನ್ಷನ್ ಮಾಡಿರ್ತೀನಿ, ವಿಡಿಯೋನ ನೋಡಿ. ಇಲ್ಲೂ ಕೂಡ ಸೇಮ್ ಅದೇ ಪ್ರಾಬ್ಲಮ್ ಆಗಿ ಅತ್ತೆ, ಸೊಸೆ ಹಾಗೆ ಗಂಡ, ಈ 3 ಜನಗಳ ನಡುವೆ ಗಲಾಟೆಯಾಗಿ ಜಗಳಗಳಾಗಿ 3 ವರ್ಷದಿಂದ ಅದೇ ಸಮಸ್ಯೆ. ಎಲ್ಲೂ ಪಾಪ ಆ ಹೆಣ್ಮಗು ಖುಷಿಯಾಗಿರಲಿಲ್ಲ. ಫೈನಲಿ ಆ ಹೆಣ್ಮಗು ಸೂಸೈಡ್ ಮಾಡಿಕೊಂಡು ಪ್ರಾಣನ ಬಿಡ್ತು. ಇದನ್ನೆಲ್ಲ ನೋಡಿದಾಗ ನನಗೆ ಭಾಳ ಬೇಜಾರಾಯಿತು, ಭಾಳ ನೋವಾಯಿತು. ಅವರ ಕುಟುಂಬದವರು ಎಷ್ಟು ನೋವು ಅನುಭವಿಸಿದ್ರು, ಎಷ್ಟು ದುಃಖ ಆಯಿತು ಅಂತ ಅಂದರೆ, ಇಂಥ ಸಂಪತ್ತಿಗೆ ಇಷ್ಟೆಲ್ಲ ಖರ್ಚು ಮಾಡಿ ಆಡಂಬರವಾಗಿ ಮದುವೆನ ಮಾಡಬೇಕಾಗಿತ್ತಾ? ಮಾಡೋ ತಪ್ಪು ಅಂತ ನಾನು ಹೇಳಲ್ಲ. ನೋಡಿ, ಅವರು ಚೆನ್ನಾಗಿ, ಈಗ ನಾವು ಎಷ್ಟು ಖರ್ಚು ಮಾಡಿ ಮದುವೆ ಮಾಡ್ತೀವಿ ಅನ್ನೋದಕ್ಕಿಂತ ಮದುವೆ ಆದಮೇಲೆ ಗಂಡ ಹೆಂಡತಿ ಎಷ್ಟು ಚೆನ್ನಾಗಿ ಅನ್ಯೋನ್ಯವಾಗಿ ಸುಖವಾಗಿರ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ತುಂಬ ಮನೆಗಳಲ್ಲಿ, ತುಂಬ ಸಂಸಾರಗಳಲ್ಲಿ ಇದೇ ಸಮಸ್ಯೆ. ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂತ ಖರ್ಚು ಮಾಡಿ ಮದುವೆ ಮಾಡಿರ್ತಾರೆ, ಆದರೆ ಅವರ ಸಂಸಾರನೇ ಚೆನ್ನಾಗಿರೋದಿಲ್ಲ. ಈ ಥರ ಅವರ ಮನೆಯಲ್ಲೂ ಕೂಡ ಇದೇ ರೀತಿ ಆಯಿತು. ಈಗ ಅವರು
ಆ ಹುಡುಗಿ ಹೆಣ್ಮಗಳು ಮನೆಯಲ್ಲಿ ಫ್ಯಾಮಿಲಿಯವರು ಕೂಡ ಸಫರ್ ಮಾಡ್ತಿದ್ದಾರೆ. ಹೆಣ್ಮಗಳು ಕಳ್ಕೊಂಡು, ತಂಗಿನ ಕಳ್ಕೊಂಡು, ಆ ಹುಡುಗರು ಸಾಲ ಎಲ್ಲ ಮಾಡಿಕೊಂಡು ಆ ಸಾಲ ತೀರಿಸ್ಲಿಕ್ಕೆ ಅವ್ರ ಸಮಯ ಹೋಗ್ತಾಯಿದೆ. ಈ ಥರದ್ದೆಲ್ಲ ಸಮಸ್ಯೆಗಳಾಗ್ತಾಯಿದೆ. ಇವೆಲ್ಲ ನಾವು ಹೊರಗಡೆನೂ ನೋಡ್ತಾ ಇದ್ದೀವಿ. ಆದರೂ ನಾವು ಬುದ್ಧಿ ಕಲಿಯಿಲ್ಲ ಅಂದರೆ ಹೇಗೆ ಸ್ನೇಹಿತರೆ ಅಲ್ವಾ? ಎಚ್ಚೆತ್ಕೊಳ್ಬೇಕು. ಇದನ್ನು ನೋಡಿದಾಗ ನನಗೆ ಭಾಳ ಬೇಸರ ಆಯಿತು. ಹಾಗೆ ನೋಡಿ, ಕೆಲವು ಜನ ಏನು ಮಾಡ್ತಾರೆ ಅಂತಂದರೆ, ಅದನ್ನು ನಾನು ಏನು ಹೇಳಬೇಕು, ಮುಟ್ಟಾಳ್ತನ, ನಮ್ಮ ಮೂರ್ಖತನ ಅಂತಲೇ ಹೇಳ್ಬೋದು. ಮಗನ ಮದುವೆ ಮಾಡಲಿಕ್ಕೆ, ಮಗಳ ಮದುವೆ ಮಾಡಲಿಕ್ಕೆ, ಮನೆ ಕಟ್ಟಿಸ್ಲಿಕ್ಕೆ ಅಂತೇಳಿ ಜಮೀನನ್ನು ಮಾರಾಟ ಮಾಡ್ತಾರೆ. ಇದು ನಾವು ಮಾಡೋವಂಥ ದೊಡ್ಡ ತಪ್ಪು. ಯಾಕೆ ಅಂತ ಅಂದರೆ, ಭೂಮಿ ಬೆಲೆ ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ. ವರ್ಷ ವರ್ಷ ಅದರ ಬೆಲೆ ದುಪ್ಪಟ್ಟಾಗ್ತಾಯಿದೆ. ಅಂಥದ್ರಲ್ಲಿ ನಾವು ಇದನ್ನೆಲ್ಲ ಮಾರ್ಬಿಟ್ಟು ನಮ್ಮ ಹತ್ರ ಶಕ್ತಿ ಮೀರಿ ಸಾಲ ಮಾಡಿ ಎಲ್ಲ ಮಾಡೋವಂಥ ನೆಸಿಟಿ ಇದೆಯಾ? ಮದುವೆ ಆಗಿರ್ಬೋದು, ಮನೆ ಆಗಿರ್ಬೋದು. ಇದು ನಾವು ಮಾಡ್ತಿರೋವಂಥ ಬಿಗ್ಗೆಸ್ಟ್ ಮಿಸ್ಟೇಕು. ನೋಡಿ, ಒಂದು ವರ್ಡ್ ಹೇಳಿದ್ದಾರೆ, ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಆನ್ ದ ಅರ್ತ್ ಈಸ್ ಅರ್ತ್ ಅಂತ ಹೇಳ್ತಾರೆ. ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಆನ್ ದ ಅರ್ತ್ ಈಸ್ ಅರ್ತ್ ಅಂದರೆ ಕನ್ನಡದಲ್ಲಿ ಈ ಭೂಮಿ ಮೇಲಿನ ಅತಿ ದೊಡ್ಡ ಹೂಡಿಕೆ ಅಂದರೆ ಭೂಮಿನೇ ಆಗಿದೆ. ಈ ಭೂಮಿ ಮೇಲಿನ ಅತಿ ದೊಡ್ಡ ಹೂಡಿಕೆ ಅಂದರೆ ಅದು ಭೂಮಿಯೇ ಆಗಿದೆ. ನಿಜ ಅಲ್ವಾ? ಭೂಮಿ ಮೇಲೆ ನಾವು ಎಷ್ಟು ಇನ್ವೆಸ್ಟ್ ಮಾಡಿದ್ರೂ ಅದು ನಮಗೆ ಯಾವುದೇ ರೀತಿ ಮೋಸ ಆಗೋದಿಲ್ಲ, ಲಾಸ್ ಅಂತೂ ಆಗೋದಿಲ್ಲ. ಭೂಮಿ ತಾಯಿ ಯಾವುದೇ ಕಾರಣಕ್ಕೂ ನಮ್ಮನ್ನು ಕೈ ಬಿಡೋದಿಲ್ಲ. ರೈತಾಪಿ ವರ್ಗದ ಜನಾಂಗಕ್ಕೂ ಕೂಡ ಇದು ಅನ್ವಯಿಸುತ್ತೆ. ನಾನೇ ಆಗಿರ್ಬೋದು, ನಾವು ಕೂಡ ಭೂಮಿ ತಾಯಿ ನಂಬೇ ಇವತ್ತು ನಾವು ಬದುಕ್ತಾ ಇದ್ದೀವಿ, ಅನ್ನ ತಿಂತಾಯಿದ್ದೀವಿ. ನಾವಿವತ್ತು ಇಲ್ಲಿದ್ದು ನಾನು ಮಾತಾಡ್ತಾ ಇದ್ದೀನಿ, ಚೆನ್ನಾಗಿದ್ದೀನಿ, ಅನ್ನ ತಿಂತಾಯಿದ್ದೀನಿ ಅಂದರೆ ಅದಕ್ಕೆ ನನ್ನ ಭೂಮಿ ತಾಯಿನೇ ಕಾರಣ. ಅದನ್ನು ನಂಬಿ ನಾವು ಕೆಲಸ ಮಾಡಿದ್ದೀವಿ. ನಮಗೆ ಯಾವತ್ತೂ ಎಂದಿಗೂ ಅವರು ಕೈ ಬಿಟ್ಟಿಲ್ಲ. ಅವಳು ಎಲ್ಲೋ ಒಂದೊಂದು ಬೆಳೆಯಲ್ಲಿ ನಮಗೆ ನಷ್ಟ ಆಗಿರ್ಬೋದು, ಆದರೆ ಬೇರೆ ಬೆಳೆಯಲ್ಲಿ ಒಂದು ವರ್ಷ ಆಗಿರ್ಬೋದು, ಇನ್ನೊಂದು ವರ್ಷದಲ್ಲಿ ಅವಳು ನಮಗೆ ಲಾಭನೇ ತಂದುಕೊಟ್ಟಿದ್ದಾಳೆ. ಹಂಗಾಗಿ ಭೂಮಿ ತಾಯಿನ ಪ್ರೀತಿಸಿ, ಆರಾಧಿಸಿ, ಯಾವುದೇ ಕಾರಣಕ್ಕೂ ಮಾರಾಟ ಮಾತ್ರ ಮಾಡಬೇಡಿ. ಹೀಗೆ ನನಗೆ ಒಂದು ವಿಚಾರ ನೆನಪಾಯಿತು. ಈ ಒಂದು ಪಾಯಿಂಟ್ ಹೇಳಬೇಕಾದ್ರೆ, ಇದೇ ಒಂದು ನಮ್ಮ ತಾತವರ ಕಾಲದಲ್ಲಿ, ನಮ್ಮ ತಂದೆಯವರ ತಂದೆ ಒಂದು 30-40 ವರ್ಷದ ಹಿಂದೆ, 40 ಅಲ್ಲ 50 ವರ್ಷನೇ ಆಗಿರ್ಬೋದು. ಆಗಿನ ಸಮಯದಲ್ಲಿ ಅವರು ಬಡತನ ಜಾಸ್ತಿ, ಮಕ್ಕಳುಗಳು ಜಾಸ್ತಿ ಆವಾಗ ಸಂಸಾರದಲ್ಲಿ. ಆವಾಗ ಅವರು ಮಗಳ ಮದುವೆ ಮಾಡಲಿಕ್ಕೆ, ನಮ್ಮ ತಾತ ಅವರು ಮಗಳ ಮದುವೆ ಮಾಡಲಿಕ್ಕೆ ಕಷ್ಟ, ಹಣಕಾಸು ವ್ಯವಸ್ಥೆ ಆವಾಗ ಗೊತ್ತಿರ್ಬೋದು ನಿಮಗೆಲ್ಲ, ತುಂಬ ಬಡತನ, ಮಕ್ಕಳು ಜಾಸ್ತಿ. ಹಾಗಾಗಿ ಅವ್ರು ಏನು ಮಾಡಿದ್ರು, ಮಗಳ ಮದುವೆ ಮಾಡಲಿಕ್ಕೋಸ್ಕರ 1 ಎಕರೆ ಜಮೀನನ್ನು ಬರೀ ಕೇವಲ 5,000 ರೂಪಾಯಿಗೆ ಮಾರಾಟ ಮಾಡಿದರು. ಯಾವಾಗ ನಾನು ಹೇಳ್ತಾ ಇರೋದು, ಇದು 40-50 ವರ್ಷದ ಕೆಳಗಡೆ 1 ಎಕರೆ ಜಮೀನು ಬರೀ ಕೇವಲ 5,000 ರೂಪಾಯಿಗೆ ಮಾರಾಟ ಮಾಡಿದರು. ಅದೇ ಭೂಮಿ ಇವತ್ತು ನಾವಿಲ್ಲಿ ಬೆಳೆ ಬೆಳೀತಾಯಿದ್ವಿ, ನಮ್ಮ ಪಕ್ಕದಲ್ಲೇ ಇದೆ ಆ ಜಾಗ, 1 ಎಕರೆ ಜಾಗ ಬೇರೆಯವ್ರಿಗೆ ಕೊಟ್ಟಿದ್ದಾರೆ. ಆ ಜಾಗ ಇವತ್ತಿನ ಬೆಲೆ 40-50 ಲಕ್ಷ. 5,000 ಎಲ್ಲಿ, 40 ಲಕ್ಷ, 50 ಲಕ್ಷ ಎಲ್ಲಿ, ವ್ಯಾಲ್ಯೂ ಎಲ್ಲಿಗೆ ಹೋಗಿದೆ ನೋಡಿ. 50 ವರ್ಷಕ್ಕೆ 5,000 ಇದ್ದಿದ್ದು 50 ಲಕ್ಷ ಇದೆ. ಇವತ್ತು ನಾನು ಅದನ್ನೇ ನೆನೆಸ್ಕೊತೀನಿ. ಆ ಜಮೀನು ಇವತ್ತು ಉಳಿಸ್ಕೊಂಡಿದ್ದಿದ್ರೆ ಇವತ್ತು 50 ಲಕ್ಷ ವ್ಯಾಲ್ಯೂ. ನಾವು ಅದರಲ್ಲಿ ಏನಾದರೂ ಒಂದು ಮಾಡ್ಕೋಬೋದಾಗಿತ್ತು, ಬೆಳೆ ಬೆಳ್ಕೊಬೋದಾಗಿತ್ತು. ನೋಡಿ, ಈ ಥರ ಭೂಮಿಗೆ ಬೆಲೆ ಯಾವತ್ತಿದ್ರೂ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಭೂಮಿಯನ್ನು ಮಾರಾಟ ಮಾಡಬೇಡಿ, ಜಮೀನನ್ನು ಮಾರಾಟ ಮಾಡಬೇಡಿ. ಅದು ನಿಮ್ಮನ್ನು ಪ್ರಬಲನಾಗಿಸುವಂಥ ಒಂದು ಶಕ್ತಿ, ಒಂದು ಸೋರ್ಸು. ಅದನ್ನು ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬೇಡಿ. ಸಾಲ ಮಾಡಿ ತುಪ್ಪ ತಿನ್ನಿ ಅಂತ ಹೇಳ್ತಾರೆ. ಆದರೆ ಇವ್ರು ಹೇಳ್ತಿದ್ದಾರೆ, ಶರತ್ MS ಅವರು, ಸಾಲ ಮಾಡಿ ತುಪ್ಪ ತಿನ್ನಬೇಡಿ, ಸಂಪತ್ತನ್ನು ಸೃಷ್ಟಿಸಿ. ಒಳ್ಳೆ ಮಾತನ್ನು ಹೇಳಿದ್ದಾರೆ. ಸಾಲ ಮಾಡಿ ತುಪ್ಪ ತಿನ್ನಬೇಡಿ, ಸಂಪತ್ತನ್ನು ಸೃಷ್ಟಿಸಿ ಅಂತ ಹೇಳಿದ್ದಾರೆ. ನೋಡಿ ಸ್ನೇಹಿತರೆ, ಸಾಲದಲ್ಲಿ ನೀವು ಒಳ್ಳೆಯ ಉದ್ದೇಶಕ್ಕೆ ಮಾಡುವಂಥ ಸಾಲ ಕೆಟ್ಟದಲ್ಲ, ಮಾಡಿ. ಆದರೆ ಕೆಟ್ಟ ಉದ್ದೇಶಕ್ಕೆ ಮಾಡುವಂಥ ಸಾಲ ತಪ್ಪು, ಮಾಡಬೇಡಿ ಯಾವುದೇ ಕಾರಣಕ್ಕೂ. ಸಾಲ ಒಳ್ಳೆಯದು, ಆದರೆ ಕೆಟ್ಟ ಉದ್ದೇಶಕ್ಕೆ ಮಾಡೋದು ತಪ್ಪು. ಈಗೇನಪ್ಪ, ಒಳ್ಳೆ ಉದ್ದೇಶ ಏನು, ಕೆಟ್ಟ ಉದ್ದೇಶ ಅಂದರೆ ಏನು ನೋಡಿ. ಒಳ್ಳೆ ಉದ್ದೇಶ, ಈಗ ನಾನು ಸಾಲ ಮಾಡಿ ಒಂದು ಕಮರ್ಷಿಯಲ್ ವೆಹಿಕಲ್ ತೊಗೊಳ್ತೀನಿ, ಒಂದು ಕ್ಯಾಬ್ನ ತೊಗೊಳ್ತೀನಿ ಅಂತ ಅಂದರೆ ಅದರ ಉದ್ದೇಶ ತಪ್ಪಲ್ಲ. ಯಾಕಂದರೆ ನಿನ್ನ ಒಂದು ಜೀವನವನ್ನು ರೂಢಿಸ್ಕೊಳ್ಳಿಕ್ಕೆ, ನಿನ್ನ ಒಂದು ಜೀವನಕ್ಕೋಸ್ಕರ ನೀನು ಸಾಲ ಮಾಡಿ ಆ ಒಂದು ಗಾಡಿನ ತೊಗೊಳ್ತಾ ಇದೆಯಾ, ಅದು ತಪ್ಪಲ್ಲ. ಹಾಗೆಯೇ ನಿಮ್ಮ ಮಕ್ಕಳ ಒಂದು ಎಜುಕೇಷನ್ಗೆ ನೀವು ಸಾಲ ಮಾಡ್ತೀರಾ ಅಂತ ಅಂದರೆ, ಉನ್ನತ ಎಜುಕೇಷನ್ಗೆ, ಉನ್ನತ ಶಿಕ್ಷಣಕ್ಕಾಗಿ ನೀವು ಸಾಲ ಮಾಡ್ತೀರಾ ಅಂದರೆ ಅದರ ಉದ್ದೇಶ ಅದು ಕೂಡ ತಪ್ಪಲ್ಲ, ಮಾಡಿ. ಯಾಕಂದರೆ ಮುಂದೆ ಅದು ಅವರ ಭವಿಷ್ಯವನ್ನು ರೂಪಿಸ್ಕೊಡುವಂಥ ಒಂದು ಮೂಲ. ಹಾಗೆ ಕೆಟ್ಟ ಉದ್ದೇಶ ಅಂತಂದ ಬಂದರೆ ನೋಡಿ, ಫಾರಿನ್ ಟ್ರಿಪ್ ಹೋಗಿ ನಾನು ಎಂಜಾಯ್ ಮಾಡ್ತೀನಿ, ಮಸ್ತ್ ಮಾಡ್ತೀನಿ ಅಂತೇಳಿ ಸಾಲ ಮಾಡೋವಂಥದ್ದು ತಪ್ಪು. ಹಾಗೆ ಕ್ರೆಡಿಟ್ ಕಾರ್ಡು, ಈ ವಿಷಯದಲ್ಲಿ ಭಾಳ ಹುಷಾರಾಗಿರಬೇಕು ನಮ್ಮ ಮಧ್ಯಮ ವರ್ಗದ ಜನಾಂಗಗಳು.
ಕ್ರೆಡಿಟ್ ಕಾರ್ಡ್ ಇದೆ ಅಂಥೇಳಿ ಸಾಲ ಮಾಡೋದು, ಶಾಪಿಂಗ್ ಮಾಡೋವಂಥದ್ದು, 50,000 1,00,000 ಈ ರೀತಿ ಎಲ್ಲ ಮಾಡಿ ಸಾಲಕ್ಕೆ ಸಿಲುಕಿ ಕೊನೆಗೆ ನಮ್ಮ ಸಿಬಿಲ್ ಸ್ಕೋರ್ ಹೋಗಿ ಸಮಸ್ಯೆಗೆ ಸಿಗಾಕೊಳ್ತೀವಿ. ಕೆಟ್ಟ ಉದ್ದೇಶ ಇವೆಲ್ಲ. ಹಾಗೆಯೇ ಮದುವೆಗೋಸ್ಕರ ಪರ್ಸ್ನಲ್ ಲೋನ್ ಮಾಡೋವಂಥದ್ದು, ಮನೆ ಮಾರಾಟ ಮಾಡೋವಂಥದ್ದು, ಜಮೀನು ಮಾರಾಟ ಇದೆಲ್ಲ ನಿಲ್ಲಿಸಿ ಸ್ನೇಹಿತರೆ. ಒಳ್ಳೆಯ ಉದ್ದೇಶಕ್ಕೆ ನಿಮ್ಮ ಸಾಲ ಮಾಡ್ತೀರಾ, ಮಾಡಿ, ತಪ್ಪಲ್ಲ. ಆದರೆ ಕೆಟ್ಟ ಉದ್ದೇಶಕ್ಕೆ ಯಾವುದೇ ಕಾರಣಕ್ಕೂ ಸಾಲ ಮಾಡಬೇಡಿ. ನೆಕ್ಸ್ಟ್ ಚಾಪ್ಟರು, ಮಕ್ಕಳು ನಿಮ್ಮ ರಿಟೈರ್ಮೆಂಟ್ ಫಂಡ್ ಅಲ್ಲ. ಈ ವಿಷಯನ ತಂದೆ ತಾಯಿಗಳು ಎಸ್ಪೆಷಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಮೋಸ್ಟ್ ಆಫ್ ದ ಫ್ಯಾಮಿಲಿಯಲ್ಲಿ ಇದರ ಸಮಸ್ಯೆಯನ್ನು ಎದುರಿಸ್ತಾ ಇರ್ತೀರ. ನೋಡಿ, ನಿಮ್ಮ ಒಂದು ಜೀವನದ ಕೊನೆಯ ಕಾಲದಲ್ಲಿ ನಿಮಗೆ ರಿಟೈರ್ಮೆಂಟ್ ಫಂಡ್ ಅಂತ ಏನಿದೆ ಅದು ಭಾಳ ಮುಖ್ಯವಾದದ್ದು, ಪ್ರಮುಖವಾದದ್ದು. ಅದನ್ನು ನೀವು ಉಳಿಸ್ಕೊಳ್ಳಿ, ಎತ್ತಿಟ್ಕೊಳ್ಳಿ. ನಿಮ್ಮ ಜೀವನಕ್ಕೋಸ್ಕರ, ಕೊನೆ ಕಾಲಕ್ಕೋಸ್ಕರ ಆ ಒಂದು ಫಂಡನ್ನು ನೀವು ಎತ್ತಿಟ್ಕೊಳ್ಳಲೇಬೇಕು. ಮಕ್ಕಳಿಗಾಗಿ ನೀವು ಮಾಡೋದು ತಪ್ಪು ಅಂತಲ್ಲ, ಮಾಡಿ, ಎಷ್ಟು ಬೇಕೋ ಅಷ್ಟನ್ನು ಮಾಡಿ. ಆದರೆ ನಿಮಗೆ ಅಂತ ಕೆಲವೊಂದು ಜೀವನಾಂಶಕ್ಕೆ ಅಂತ ನಿಮ್ಮ ಹಣವನ್ನು ನೀವು ಎತ್ತಿಟ್ಕೊಳ್ಳಲೇಬೇಕು ತಂದೆ ತಾಯಿಗಳು. ಈಗ ನೀವು ಅವ್ರಿಗೋಸ್ಕರ ಅವರ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಲಿಕ್ಕೆ, ಅವರ ಕನಸುಗಳನ್ನ ನನಸು ಮಾಡಲಿಕ್ಕೆ ನಿಮ್ಮ ಎಲ್ಲ ಪೂರ್ತಿ ಹಣವನ್ನು ನೀವು ಶ್ರಮಪಟ್ಟು ದುಡ್ದಿರೋವಂಥ ಹಣವನ್ನೆಲ್ಲ ನಿಮ್ಮ ಕೊನೆಯ ಕಾಲದ ರಿಟೈರ್ಮೆಂಟ್ ಫಂಡನ್ನು ಕೂಡ ಅವ್ರಿಗೋಸ್ಕರ ನೀವು ಖರ್ಚು ಮಾಡಿದ್ದೇ ಆದರೆ, ಕೆಲವರು ಈಗಿನ ಸ್ಥಿತಿಗಳು ತುಂಬ ನಡೀತಾ ಇದ್ದಾವೆ ಕೇಸ್ಗಳು. ಕೆಲವು ಮಕ್ಕಳು ಏನು ಗ್ಯಾರಂಟಿ ಅವರು ನಿಮ್ಮ ವಯಸ್ಸಾದ ಕಾಲದಲ್ಲಿ ನಿಮ್ಮನ್ನು ನೋಡ್ಕೊಳ್ತಾರೆ, ಚೆನ್ನಾಗಿ ನಿಮ್ಮ ಕಷ್ಟಕ್ಕೆ ಆಗ್ತಾರೆ ಅನ್ನೋದು ಏನು ಗ್ಯಾರಂಟಿ? ಈ ಎಷ್ಟೋ ಮನೆಗಳಲ್ಲಿ ಕೆಲವು ಮಕ್ಕಳುಗಳು ಅಡ್ಡದಾರಿ ಹಿಡಿದು ಅವರ ಜೀವನವನ್ನೇ ಅವ್ರ ಕೈಲೇ ನೋಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅವರ ಜೀವನವನ್ನು ಅವ್ರ ಕೈಲೇ ರೂಪಿಸ್ಕೊಳ್ಳೋಕ್ಕಾಗೋದಿಲ್ಲ ಅಂದಮೇಲೆ ಇನ್ನು ನಿಮ್ಮನ್ನು ಎಲ್ಲಿ ನೋಡ್ತಾರೆ? ಇದಕ್ಕೆ ಒಂದು ಮಾತು ಹೇಳ್ತಾರೆ ಸ್ನೇಹಿತರೆ ಅವರು, ಶರತ್ ಅವರು, ತುಂಬಿದ ಕೊಡದಿಂದ ನೀರನ್ನು ಕೊಡ್ಬೋದು, ಖಾಲಿ ಕೊಡದಿಂದ ಕೊಡ್ಲಿಕ್ಕೆ ಸಾಧ್ಯನಾ? ತುಂಬಿದ ಕೊಡದಿಂದ ನೀವು ನೀರನ್ನು ಎಷ್ಟು ಬೇಕಾದರೂ ಕೊಡ್ಬೋದು, ಖಾಲಿ ಕೊಡದಿಂದ ಏನು ಕೊಡ್ತೀರಾ? ಹಾಗೆ ನಿಮ್ಮ ಜೀವನಾಂಶಕ್ಕೆ, ಕೊನೆ ಕಾಲಕ್ಕೆ ಒಂದಷ್ಟು ಹಣವನ್ನು ನೀವು ಎತ್ತಿಟ್ಕೊಳ್ಳಲೇಬೇಕು. ಎಲ್ಲದನ್ನು ಪೂರ್ತಿಯಾಗಿ ಮಕ್ಕಳಿಗೋಸ್ಕರ ಖರ್ಚು ಮಾಡೋದು ಸರಿಯಲ್ಲ. ಏನು ಗ್ಯಾರಂಟಿ ಅವ್ರು ನಿಮ್ಮನ್ನು ಕೊನೆ ಕಾಲದಲ್ಲಿ ನೋಡ್ತಾರೆ ಅನ್ನೋದು? ನೋಡಿ, ಸಂಬಳದಿಂದ ನಾವು ಶ್ರೀಮಂತರಾಗೋಕ್ಕೆ ಸಾಧ್ಯನಾ? ಈ ಒಂದು ಪ್ರಶ್ನೆ ಇಟ್ಟಿದ್ದಾರೆ. ಹೌದು, ಸಾಧ್ಯ ಇದೆ. ಅದರಿಂದನೂ ಕೂಡ ನಾವು ಒಂದು ಸಂಬಳದ ಆದಾಯದ ಮುಖಾಂತರನೂ ಕೂಡ ನಾವು ಸಿರಿವಂತರಾಗ್ಬೋದು. ಅದು ಹೇಗೆ ಅನ್ನೋದು ಹಂತವಾಗಿ ಈ ಪುಸ್ತಕದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಈ ಪುಸ್ತಕವನ್ನು ಬೈ ಮಾಡಿ ಓದಿ ಸ್ನೇಹಿತರೆ. ಯಾಕೆಂದರೆ ನಾವು ಒಂದು ಚಿಕ್ಕ ವಯಸ್ಸಿನಲ್ಲೇ, ಅಂದರೆ ಕೆಲಸಕ್ಕೆ ಸೇರಿದ ಆರಂಭಿಕ ಹಂತದಲ್ಲೇ ಕೂಡ ಹೂಡಿಕೆಯನ್ನು ಸ್ಟಾರ್ಟ್ ಮಾಡಬೇಕು. ಹೂಡಿಕೆ ಅನ್ನೋದು ಭಾಳ ಪ್ರಮುಖ ಪಾತ್ರ ನಮ್ಮ ಜೀವನದಲ್ಲಿ. ನಮಗೇನು ಒಂದು ಕಡೆ ದುಡಿಮೆ ಮಾಡಿ ನಮಗೇನು ಸಂಪಾದನೆ ಬರ್ತಾ ಇದೆಯೋ ಆ ಆದಾಯವನ್ನು ನಾನು ಏನು ಹೇಳಿದ್ನಲ್ಲ, ಈ ಭೂಮಿ ಮೇಲೆ, ಬಂಗಾರದ ಮೇಲೆ, ಈ ಥರ ಕೆಲವೊಂದು ಸೋರ್ಸ್ಗಳ ಮೇಲೆ ನೀವು ಹೂಡಿಕೆಯನ್ನು ಸ್ಟಾರ್ಟ್ ಮಾಡಿ. ಆವಾಗ ನಿಮಗೆ ಮಲ್ಟಿಪಲ್ ಇನ್ಕಮ್ ಸೋರ್ಸ್ ಜನ್ರೇಟ್ ಆಗುತ್ತೆ. ಇದರಿಂದ ಕೂಡ ನೀವು ಹಣವನ್ನು ಗಳಿಸ್ಬೋದು, ಸಿರಿವಂತರು ಆಗ್ಬೋದು. ನೆಕ್ಸ್ಟ್ ಇನ್ನೊಂದು ಚಾಪ್ಟರಲ್ಲಿ ಹೇಳಿದ್ದಾರೆ, ಅಪ್ಪ ಅಮ್ಮ ಸಂಬಂಧಿಕರು ಫ್ರೆಂಡ್ಸು ನಿಮ್ಮ ಎಮರ್ಜೆನ್ಸಿ ಫಂಡ್ ಅಲ್ಲ. ನಿಮಗೇನೋ ಒಂದು ಸಮಸ್ಯೆ ಆಯಿತು, ಇಮಿಡಿಯೇಟಾಗಿ ಅಪ್ಪಂಗೆ ಕಾಲ್ ಮಾಡೋದು, ಅಮ್ಮನಿಗೆ ಕಾಲ್ ಮಾಡೋದು, ನನಗೆ 10,000 ಹಣ ಬೇಕು, 20,000 ಹಣ ಬೇಕು, ಈ ಥರ ಎಲ್ಲ ಕೇಳೋವಂಥದ್ದು. ಈ ಥರ ಎಲ್ಲ ಮಾಡ್ತೀರಾ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಕೇಳ್ತೀರಾ. ಓಕೆ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಕೇಳ್ತೀರಾ, ನಿಮಗೇನೋ ಎಮರ್ಜೆನ್ಸಿ ಬೇಕಾಗಿರುತ್ತೆ, ಕಷ್ಟ ಇರುತ್ತೆ, ಕೇಳ್ತೀರಾ. ಅವರು ಒನ್ ಟೈಮ್ ಕೊಡ್ಬೋದು. ಮತ್ತೆ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಕೇಳ್ತೀರಾ 2ನೇ ಸಲ. ಆವಾಗ ಅವ್ರು ಯೋಚನೆ ಮಾಡ್ತಾರೆ, ಇವನಿಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಬರಲ್ಲ, ಮನಿ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಬರಲ್ಲ, ಇವನಿಗೆ ಸಾಲ ಕೊಟ್ಟರೆ ಸಾಲ ಬರೋದಿಲ್ಲ, ಇದಾಗಲೇ 2ನೇ ಸಲ ಕೇಳ್ತಾ ಇದ್ದಾನೆ. ಈ ಥರ ಎಲ್ಲ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ. ಅವರು ಕೊಡೋದಕ್ಕೆ ಹಿಂಜರಿತಾರೆ, ನಾನಾ ಥರ ರೀಸನ್ಗಳನ್ನ ಕೊಡ್ತಾರೆ. ಆವಾಗ ನಿಮ್ಮ ಮತ್ತು ಅವರ ನಡುವೆ ಫ್ರೆಂಡ್ಶಿಪ್ ಬ್ರೇಕ್ ಆಗುತ್ತೆ. ಸಂಬಂಧ ಆದರೆ ಸಂಬಂಧಗಳು ಬ್ರೇಕ್ ಆಗುತ್ತೆ. ನೋಡಿ, ಸಾಲ ಮಾಡಿ ಸ್ನೇಹ ಕಳೆದುಕೊಳ್ಳಬೇಡಿ ಅಂತ ಅಂಗಡಿ ಮುಂದೆಲ್ಲ ಹಾಕಿರ್ತಾರೆ. ಯಾಕೆ ಹೇಳಿ? ಇದೇ ಕಾರಣಕ್ಕೆ. ಸಾಲ ಮಾಡೋದ್ರಿಂದ ನಮ್ಮ ಸಂಬಂಧ ಹಾಳಾಗುತ್ತೆ ಅನ್ನೋದು 100ಕ್ಕೆ 100 ಸತ್ಯ. ಈ ಥರ ಎಲ್ಲ ಮನಸ್ತಾಪಗಳು ಬರುತ್ತೆ. ಹಾಗಾಗಿ ನಿಮ್ಮ ಎಮರ್ಜೆನ್ಸಿಗೋಸ್ಕರ ಒಂದಷ್ಟು ಹಣವನ್ನು ನೀವು ಎತ್ತಿಟ್ಕೊಳ್ಳೇಬೇಕು, ಸೇವಿಂಗ್ಸ್ನ ಮಾಡಲೇಬೇಕು ಸ್ನೇಹಿತರೆ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ. ಇದಾಗಿತ್ತು ಇಷ್ಟು ವಿಚಾರಗಳು, ಇಷ್ಟು ಪಾಯಿಂಟ್ಗಳು. ಹಾಗೆ ಕೊನೆಯದಾಗಿ ಸಾಮಾನ್ಯ ಜನರು ಕೂಡ ಒಂದು ಆರ್ಥಿಕ ಶಿಸ್ತನ್ನು ಅಳವಡಿಸ್ಕೊಂಡು ಹೇಗೆ ಸಿರಿವಂತರಾಗ್ಬೋದು, ಅದಕ್ಕೆ ಆದಂಥ ಕೆಲವೊಂದು ರಾಜಮಾರ್ಗಗಳು ಏನಿವೆ ಅನ್ನೋದನ್ನು ಈ ಪುಸ್ತಕದಲ್ಲಿ ವಿವರವಾಗಿ ಶರತ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಒಂದು ಕೆಳವರ್ಗ, ಮಧ್ಯಮ ವರ್ಗದ ಜನಗಳಿಗೆ ಒಂದು ಸೂಕ್ತ ಮಾರ್ಗದರ್ಶನ ಕೊಡುತ್ತೆ ಈ ಒಂದು ಪುಸ್ತಕ. ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಎಲ್ಲರೂ ಕೂಡ ಈ ಪುಸ್ತಕವನ್ನು
ಆನ್ಲೈನಲ್ಲಿ ಫ್ಲಿಪ್ಕಾರ್ಟ್ ಅಮೆಝಾನ್ ಆನ್ಲೈನಲ್ಲಿ ಬೈ ಮಾಡಿ ಪುಸ್ತಕವನ್ನು ಓದಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ಕೊಳ್ಳಿ. ನೀವು ಕೂಡ ಸಿರಿವಂತರಾಗಿ, ನೀವು ಕೂಡ ಶ್ರೀಮಂತರಾಗಿ, ಯಾರು ನಮ್ಮ ಮಧ್ಯಮ ವರ್ಗ ಕೆಳವರ್ಗದ ಜನರಿದ್ದೀರ, ನೀವು ಕೂಡ ಈ ಒಂದು ಶಿಕ್ಷಣವನ್ನು ಪಡೆದು ನೀವು ಕೂಡ ಆರ್ಥಿಕವಾಗಿ ಸಬಲರಾಗಿ ಸಿರಿವಂತರಾಗಿ ಅಂತೇಳಿ ಹಾರೈಸ್ತೀನಿ ಸ್ನೇಹಿತರೆ. ಈ 2026 ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ ಅಂತೇಳಿ ಶುಭವನ್ನು ಹಾರೈಸ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಮತ್ತೆ ಇದೇ ಥರ ಒಂದು ಹೊಸ ವಿಡಿಯೋದಲ್ಲಿ ಒಂದು ಹೊಸ ಟಾಪಿಕ್ಕೊಂದಿಗೆ ಒಂದು ಹೊಸ ಇನ್ಫಾರ್ಮೇಟಿವ್ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಎಲ್ರಿಗೂ ಶುಭವಾಗಲಿ. ಟೇಕ್ ಕೇರ್. ಬಾಯ್ ಬಾಯ್.